ಹನೂರು ಎನ್ಕೌಂಟರ್ ಪ್ರಕರಣವನ್ನ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಒಪ್ಪಿಸಲಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ತನಿಖೆಗೆ ಆದೇಶವನ್ನ ಹೊರಡಿಸಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಅರಣ್ಯ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆ ಕೊಟ್ಟಿದ್ದಾರೆ. ಆಗಸ್ಟ್ 21ರಂದು ತನಿಖಾ ವರದಿ ಕೂಡ ಬರುತ್ತೆ. ಅಧಿಕಾರಿಗಳ ತಪ್ಪಾಗಿದ್ರೆ ಅವ್ರ ವಿರುದ್ಧ ಅವ್ರ ಮೇಲೆ ಕ್ರಮ ಆಗುತ್ತೆ. ವರದಿ ಬಂದ ಬಳಿಕ ಸತ್ಯಾಸತ್ಯತೆಗಳು ಗೊತ್ತಾಗಬೇಕು. ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅವರ ಪ್ರಚಾರದ ವೇಳೆ ಅಲ್ಲಿಯೂ ಕೂಡ 41 ಜನ ಸತ್ತಿದ್ರು. ಅವ್ರು ಮರ್ತರೇನು, ನಮ್ಮ ಸಮಸ್ಯೆ ಇದೆ, ಹೌದು, ನಾವ್ ಯಾಕೆ ಮಾತನಾಡ್ತಾರೆ, ಅದೇನಿದೆ ಸರಿ ಮಾಡ್ಕೊಂತೀವಿ. ಸಿಎಂ ವಿಜಯ್ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ಕೌಂಟರ್ ಕೊಟ್ಟಿದ್ದಾರೆ. ಮತ್ತೆ ಸಿಎಂ ಕೂಡ ಕೌಂಟರ್ ಕೊಟ್ಟಿದ್ರು. ಇವತ್ತು ಮಾನ್ಯ ವಿಪಕ್ಷದ ನಾಯಕರುಗಳು ಸದಸ್ಯರುಗಳು ಅನೇಕ ಪ್ರಶ್ನೆಗಳನ್ನ ಕೇಳಿದ್ರು. ಮತ್ತೆ 15ನೇ ತಾರೀಕು ನಮ್ಮ ಮುಖ್ಯಮಂತ್ರಿಗಳು ಮ್ಯಾಜಿಸ್ಟ್ರೇಟ್ ಎನ್ಕ್ವೈರಿಗೆ ತನಿಖೆ ಮಾಡಿದ್ದಾರೆ. 1 ವಾರ ಅವಕಾಶ ಕೊಟ್ಟಿದ್ದಾರೆ. 21ಕ್ಕೆ ವರದಿ ಬರುತ್ತೆ. ವರದಿ ಬಂದ ಮೇಲೆ ವರದಿ ಆಧಾರದ ಮೇಲೆ ನಮ್ಮ ಅಧಿಕಾರಿಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಏನಾದ್ರೂ ತಪ್ಪಾಗಿದ್ರೆ ಅವ್ರ ಮೇಲೆ ಕ್ರಮ ತಗೊಳ್ತೀನಿ ಅಂತ ಹೇಳಿದ್ದೀನಿ. ಸತ್ಯಾಸತ್ಯತೆ ಆಚೆ ಬರ್ಬೇಕಾಗಿದ್ರೆ ಅದ್ರ ಬಗ್ಗೆ ಏನ್ ಕ್ರಮ ತಗೋಬೇಕು ಅಂತ ನಿನ್ನೆ ಅಸೆಂಬ್ಲಿನಲ್ಲಿ ವಿಧಾನ ಪರಿಷತ್ತಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ. ಆಮೇಲೆ ವಿಜಯ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ತಮಿಳುನಾಡಿನ ಮುಖ್ಯಮಂತ್ರಿ, ಇದು ನಮ್ಮ ರಾಜ್ಯದ ವಿಚಾರ, ಅವರ ರಾಜ್ಯದ ಅವರು ಕೂಡ ಚುನಾವಣೆ ಸಂದರ್ಭದಲ್ಲಿ 11 ಜನ ತೀರೋದ್ರು. ಅದ್ರ ಬಗ್ಗೆ ನಾವೇನ ಕೇಳ್ತೀವ ಅಲ್ವಾ? ಇದು ನಮ್ಮ ರಾಜ್ಯದ ವಿಚಾರ. ಅವರು ಸತ್ತಿರ್ತಕ್ಕಂಥವ್ರು ತಮಿಳ್ನವ್ರು ಇರ್ಬೋದು, ತಮಿಳ್ನವರಾದ್ರೂ ಅವರು ಕನ್ನಡಿಗರೇ, ಯಾವುದೇ ಭಾಷೆಯವರು ಇರ್ಬೋದು, ಯಾವುದೇ ಜಾತಿಯವರು ಇರ್ಬೋದು, ಅವರು ಕನ್ನಡಿಗರೇ. ಅವ್ರಿಗೇನಾದ್ರೂ ಅನ್ಯಾಯ ಆಗಿದ್ರೆ ಸಮಿತಿ ವರದಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ. ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.